ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಕಾಬೂಲ್ ಬಿರಿಯಾನಿ. ತುಂಬಾ ಡಿಫ್ರೆಂಟ್ ಆದ ರೆಸಿಪಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಕುಕ್ಕರಲ್ಲಿ ನೀವು ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜೊತೆಗೆ ಮೊಸರು, ಸೌತೆಕಾಯಿ, ಈರುಳ್ಳಿ, ಟೊಮೆಟೊ ಸ್ಲೈಸ್ ಇದ್ದರೆ ಸಾಕು. ತುಂಬಾ ಬ್ರೇಕ್ಫಾಸ್ಟ್ ಅದ್ಭುತವಾಗಿರುತ್ತೆ. ಅದಕ್ಕೆ ಏನೂ ಬೇಕಾಗಿಲ್ಲ, ಸ್ವಲ್ಪನೇ ಪದಾರ್ಥ ಸಾಕು. ನಾನು 100 ಗ್ರಾಮಷ್ಟು ಕಾಬೂಲ್ ಕಡಲೆಕಾಳು, ನೀವು ಮಾಮೂಲಿ ಕಡಲೆಕಾಳಲ್ಲೂ ಮಾಡ್ಕೋಬೋದು. ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ಓವರ್ ನೈಟ್ ತೊಳೆದು ನೀರಲ್ಲಿ ನೆನೆಯೋಕ್ಕಿಡೋಣ. ನೋಡಿ, ಬೆಳಗ್ಗೆ ಆದಮೇಲೆ ಈ ಥರ ಆಗಿರುತ್ತೆ. ಇದನ್ನು ಒಂದು ಕುಕ್ಕರಲ್ಲಿ ಒಂದು 4-5 ವಿಷಲ್ ಹಾಕ್ಸ್ಕೊಂಡು ಬೇಯಿಸ್ಕೊಳ್ಳೋಣ. ಬೇಯಿಸಿ ಒಂದು ಸೈಡಲ್ಲಿ ಇಡೋಣ. ನಂತರ ಅದಕ್ಕೆ ಬೇಕಾಗಿರುವಂಥ ಮಸಾಲೆ: ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಒಂದು ಇಂಚಷ್ಟು ಶುಂಠಿ, ಒಂದು ಬೆಳ್ಳುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ, ಜೀರಿಗೆ 1 ಸ್ಪೂನು, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಮತ್ತು ಹೂವು, ಇಷ್ಟು ಸ್ಪೈಸಸ್ ತಗೊಳ್ಳೋಣ. ನಂತರ ಅಕ್ಕಿನ 1-2 ಲೋಟದಷ್ಟು ತೊಳೆದು ನೆನೆ ಹಾಕಿದ್ದೀನಿ. ಒಂದು 10 ನಿಮಿಷ ನೆಂದರೆ ಸಾಕು. ನಂತರ ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಆದರೆ ಸಾಕು. ನಂತರ ಎಲ್ಲ ಮಸಾಲೆಗಳನ್ನು ಹಾಕಿ ಇದನ್ನು 1-2-3 ಸುತ್ತು ಸುತ್ತಿಸ್ಕೊಂಬಿಡೋಣ. ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ಬೇಡ. ಸ್ವಲ್ಪ ನೀರು ಹಾಕಿ ಹಾಗೆ ಮಿಕ್ಸಿಲಿ ಗ್ರೈಂಡ್ ಮಾಡಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿ. ನೋಡಿ, ಈ ಅದಕ್ಕೆ ಒಂದು ಸೈಡ್ ಇಡೋಣ. ನಂತರ ಒಗ್ಗರಣೆಗೆ ಕುಕ್ಕರ್ ಇಡ್ತಾಯಿದ್ದೀನಿ. ನಾನು ಕುಕ್ಕರ್ ಇಲ್ಲ ಅಂದರೆ ನೀವು ಮಾಮೂಲಿ ಪಾತ್ರೆಲಿ ಬೇಕಿದ್ದರೂ ಮಾಡ್ಕೋಬೋದು, ಇಲ್ಲಾಂದರೆ ಕುಕ್ಕರಲ್ಲೂ ಮಾಡ್ಕೋಬೋದು. ನಂತರ ಸ್ಟವನ್ನು ಹಚ್ಚಿ ಒಗ್ಗರಣೆಗೆ ಒಂದು 4-5 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೋಬೋದು. ನಂತರ ಒಗ್ಗರಣೆಗೆ ಸ್ವಲ್ಪ ಸೋಂಪು, ಒಂದು ಅರ್ಧ ಸ್ಪೂನಷ್ಟು ಸೋಂಪು, ಒಂದು ಪಲಾವ್ ಎಲೆ, ಕಟ್ ಮಾಡಿ ಇಟ್ಕೊಂಡಿರೋಂಥ 1-2 ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಬಾಡಿಸ್ಕೊಳ್ಳೋಣ. ನಂತರ ಕಡಲೆಕಾಳು ಬೇಯಿಸ್ಕೊಂಡಿರೋದು ಆರಿದ್ರೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಕೊಳ್ಳಿ. ನೀವು ಬೇಕಾದರೆ ಮಸಾಲೆ ರುಬ್ಬಿರೋದಂಥ ಕುಕ್ಕರಿಗೆ ಮಿಕ್ಸಿಗೆ ಹಾಕಿ ಬೇಕಾದರೂ ರುಬ್ಕೋಬೋದು, ಇಲ್ಲಾಂದರೆ ಸಪ್ರೇಟಾಗಿ. ನುಣ್ಣಗೆ ಬೇಡ, ತರಿಯಾಗಿ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು. ನಂತರ ಈರುಳ್ಳಿ ಹಸಿ ವಾಸನೆ ಹೋಗಿದ್ರೆ ಮಸಾಲೆನ ಹಾಕಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಬಾಡಿಸ್ಕೊಳ್ಳೋಣ. ಇದನ್ನು ಇದೊಂಥರ ಡಿಫ್ರೆಂಟಾಗಿರುತ್ತೆ ರೆಸಿಪಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಬ್ರೇಕ್ಫಾಸ್ಟ್ ಏನಪ್ಪ ಅಂದಾಗ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ. ನಾನು ತುಂಬಾ ಡಿಫ್ರೆಂಟಾಗಿರುತ್ತೆ. ನಂತರ ಇದಕ್ಕೆ ಗರಂ ಮಸಾಲ 1 ಸ್ಪೂನಷ್ಟು, ಖಾರಕ್ಕೆ ನಾನು 1/4 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಂತರ ಧನಿಯಾ ಪೌಡರು ಒಂದು ಅರ್ಧ ಸ್ಪೂನಷ್ಟು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಇಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆಲೆ ಸ್ವಲ್ಪ ಬಾಡಿಸ್ಕೊಳ್ಳೋಣ ಇದನ್ನು. ನಂತರ ಎಲ್ಲದನ್ನು ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ. ನಾನು ಹೇಳಿದ ಇದು ಡಿಫ್ರೆಂಟಾಗಿರುತ್ತೆ, ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು 1 ಲೋಟದಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ನಂತರ ಇದನ್ನು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ಕುದಿಸ್ಕೊಳ್ಳೋಣ. ನೀವು ನೀರನ್ನು ಕುದಿಸ್ಕೊಂಡಿದ್ರೆ ತುಂಬಾ ಬೇಗ ಆಗುತ್ತೆ. ಇನ್ನೂ ನೀವು ಉದುದ್ರಾಗ ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೆನೆಸಿಟ್ಕೊಂಡ್ರಂಥ ಅಕ್ಕಿನ ಹಾಕ್ಬಿಡೋಣ. ನಂತರ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಆದರೆ ಸಾಕು. ಇದೇ ಪ್ರೊಸೀಜರಲ್ಲಿ ನೀವು ಪಾತ್ರೆಲೂ ಮಾಡ್ಕೋಬೋದು. ನೋಡಿ, ಕುಕ್ಕರ್ ಆರಿದ ತಕ್ಷಣ ಲಿಡ್ಡನ್ನು ಓಪನ್ ಮಾಡಿ ಬಿಸಿ ಬಿಸಿಯಾದ ಕಾಬೂಲ್ ಬಿರಿಯಾನಿ ರೆಡಿ ಆಯಿತು. ನೋಡಿ, ಈ ಅದಕ್ಕೆ ಇರುತ್ತೆ. ಇದನ್ನು ಚೆನ್ನಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿದ ಕಾಬೂಲ್ ಕಡಲೆ ಕಾಳಿನ ಬಿರಿಯಾನಿ, ಇದ್ರ ಜೊತೆ ಸೌತೆಕಾಯಿ, ಮೊಸರು, ಈರುಳ್ಳಿ, ಟೊಮೆಟೊ ಸ್ಲೈಸ್ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಕಾಬೂಲ್ ಕಡಲೆಕಾಳು ಬಿರಿಯಾನಿ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.